ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಿರ್ಬೋದು ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ನಾನಿಲ್ಲಿ ತೋರಿಸ್ತಾ ಇರೋ ಈ ಪ್ರಾಡಕ್ಟ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಯಾಕಂದರೆ ನಾವು ಹೆಣ್ಮಕ್ಳು ಎಷ್ಟೇ ನೀಟಾಗಿ ಇಯರಿಂಗ್ಸ್ನ, ಆ್ಯಕ್ಸಸರೀಸ್ ಆಗಿರ್ಬೋದು, ಜ್ಯುವೆಲರೀಸ್ನ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೂ ಕೂಡ ಹೊರಗಡೆ ಹೋಗ್ಬೇಕಾದ್ರೆ ಅಟ್ ಲಾಸ್ಟ್ ಮೂಮೆಂಟ್ ಎಲ್ಲನೂ ಎಲ್ಲಂದ್ರಲ್ಲಿ ಎತ್ತಿಟ್ಬಿಟ್ಟಿರ್ತೀವಿ, ನೀಟಾಗಿ ಜೋಡಿಸ್ಕೊಳ್ಳೋಕ್ಕೆ ಆಗಿರೋದಿಲ್ಲ. ಹಾಗೆ ಹೊರಗಡೆಯಿಂದ ಬಂದರೂ ಕೂಡ ನಾವು ಅದನ್ನ ಮತ್ತೆ ಆರ್ಗನೈಸ್ ಮಾಡಬೇಕು ಅನ್ನೋ ಮನಸ್ಸೇ ಬರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಯಾವ ರೀತಿ ಆರ್ಗನೈಸ್ ಮಾಡಿ ಜೋಡಿಸ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಫಸ್ಟು ಕೆಳಗಡೆ 6 ಡಿವೈಡರ್ ಆಗಿ ಕೊಟ್ಟಿದ್ದಾರೆ. ಸೊ ನನಗೆ ಹೇಗೆ ಆಗುತ್ತೋ ಹಾಗೆ ನಾನು ನನ್ನ ಕಂಫರ್ಟೇಬಲಲ್ಲಿ ಲಾಂಗ್ ಇಯರಿಂಗ್ಸು, ಆಮೇಲೆ ರೌಂಡ್ಗಿರೋ ಥರ ಎಲ್ಲನೂ ಕೂಡ ಸೆಟ್ ಮಾಡಿಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಹತ್ರ ಎಷ್ಟೇ ಇಯರಿಂಗ್ಸ್ ಇದ್ದರೂ ನಾವು ಹೊರಗಡೆ ಶಾಪಿಂಗ್ಗೆ ಅಂತ ಹೋದಾಗ ಎಲ್ಲಿ ಇಯರಿಂಗ್ಸ್ ಇಟ್ಟಿರ್ತಾರೋ ಅಲ್ಲಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡಿ ಹೋಗಿ ತಗೊಳ್ಳೋ ತನಕ ಸಮಾಧಾನನೇ ಆಗೋದಿಲ್ಲ. ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆ ಇಯರಿಂಗ್ಸ್ ನೋಡಿ ಯಾವಾಗಪ್ಪ ಜೋಡಿಸೋದು, ಎಲ್ಲಿಗೆ ಎತ್ತಿಡೋದು, ಯಾವ ಬಾಕ್ಸ್ಗೆ ಹಾಕಿಡೋದು ಅನ್ನೋ ಕನ್ಫ್ಯೂಷನಲ್ಲೇ ಟೈಮ್ ಹೋಗ್ತಾ ಇತ್ತು. ಬಟ್ ಅಟ್ ಲಾಸ್ಟ್ ಫೈನಲ್ ಒಂದೊಳ್ಳೆ ಬೆಸ್ಟ್ ಪ್ರಾಡಕ್ಟ್ ಸಿಕ್ತು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡಿ ತರಿಸ್ಕೊಳ್ಳಿ. ನೀವೇ ನೋಡೋದ್ರಲ್ಲ ನನ್ನ ಎಲ್ಲ ಟೈಪ್ ಆಫ್ ಇಯರಿಂಗ್ಸ್ನ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡೆ ಅಂತ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 24 ಡಿವೈಡರ್ ಆಗಿ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಸಣ್ಣ ಪುಟ್ಟ ಒಲೆಗಳನ್ನ ಜೋಡಿಸ್ಕೊಳ್ಬೋದು ಆರಾಮಾಗಿ. ಹಾಗೆ ನನ್ನ ರಿಂಗ್ಸ್ಗಳನ್ನೂ ನಾನು ಇಲ್ಲೇ ಅರೇಂಜ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿಯಾಗೂ ಕೂಡ ಇದೆ. ಎಲ್ಲೇ ಮಿಸ್ ಆಗಿ ಸ್ಲಿಪ್ಪಾಗಿ ಬಿದ್ದರೂ ಕೂಡ ಏನೂ ಹೊಡೆದೋಗಲ್ಲ. ಈ ಬಾಕ್ಸಲ್ಲಿ ನಾನು ಜುಮ್ಕಾ ಟೈಪ್ ಓಲೆಗಳನ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಮುಂಚೆ ತೋರಿಸಿದ ಬಾಕ್ಸಲ್ಲಿ ಚಿಕ್ಕದಾಗಿರೋ ಅಂದರೆ ಫ್ಯಾಷನೇಬಲ್ ಆಗಿ ಜೀನ್ಸ್ ವೇರ್ಗೆ ಸೂಟ್ ಆಗುವಂಥ ಓಲೆಗಳು, ಆಮೇಲೆ ಮನೆಯಲ್ಲಿ ಟ್ರೆಡಿಷ್ನಲ್ ಆಗಿ ಸೂಟ್ ಆಗುವಂಥ ಓಲೆಗಳನ್ನ ಅರೇಂಜ್ ಮಾಡಿಕೊಂಡೆ. ಬಟ್ ಇದು ಹೊರಗಡೆ ಫಂಕ್ಷನ್ಸ್ಗೆ ಎಲ್ಲಾದರೂ ಹೋಗಬೇಕು ಅಂದರೆ ಈ ಓಲೆಗಳನ್ನ ನಾನು ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಸಿಗಲಿ ಅಂತ. ಇವಾಗ ಈ ಒಂದೇ ಬಾಕ್ಸಲ್ಲಿ ನಮಗೆ ಈಸಿಯಾಗಿ ಸಿಗೋವಂಥ ಎಲ್ಲ ಟೈಪ್ ಆಫ್ ಇಯರಿಂಗ್ ಕಲೆಕ್ಷನ್ ಕೂಡ ಅರೇಂಜ್ ಆಗಿದೆ. ಇಲ್ಲಿ ನಾನು ನೆಕ್ಸ್ಟು ಟ್ರೆಡಿಷ್ನಲ್ ಆಗಿರೋ ಜ್ಯುವೆಲ್ಸ್ನ ಅಂದರೆ ನೆಕ್ ಪೀಸ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಈ ರೀತಿ ಟಿಶ್ಯೂ ಇಲ್ಲ ಹತ್ತಿನ ಯೂಸ್ ಮಾಡೋದ್ರಿಂದ ಜ್ಯುವೆಲ್ಸ್ ಕೂಡ ಸೇಫ್ಟಿ ಆಗಿರುತ್ತೆ. ನೆಕ್ ಪೀಸ್ ಕಲೆಕ್ಷನಲ್ಲಿ 2 ರೀತಿ ಡಿವೈಡ್ ಮಾಡಿ, ಫಸ್ಟ್ ಒನ್ ಟ್ರೆಡಿಷ್ನಲ್ ಆಯಿತು. ಈಗ ಸೆಕೆಂಡ್ ಒನ್ನು ಫ್ಯಾನ್ಸಿ ಸ್ಯಾರೀಸ್ಗೆ, ಚೂಡಿದಾರ್ಸ್ಗೆ, ಗೌನ್ಸ್ಗೆ ಸೂಟ್ ಆಗೋವಂಥ ಜ್ಯುವೆಲ್ಸ್ನ ಈ ಬಾಕ್ಸಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀನಿ.
ನಂತರ ಬಂದು ಫಸ್ಟು ನಾವು ಓಪನ್ ಮಾಡಿದೆ ಡ್ರಾಯರ್ನ. ಸೊ ಹಾಗಾಗಿ ಡ್ರಾಯರ್ ಓಪನ್ ಮಾಡಿದ ತಕ್ಷಣ ಫಸ್ಟು ಕ್ಲಿಪ್ಸಿಗೆ ಬಿಡಬೇಕು, ಇಲ್ಲಾಂದರೆ ಅದು ನೋಡ್ಕೋ ಅಷ್ಟರಲ್ಲೇ ಅಷ್ಟು ಟೈಮ್ ಆಗೋಗುತ್ತೆ. ಹಾಗಾಗಿ ನಾನು ಓಪನ್ ಆಗಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಎಲ್ಲ ಟೈಪ್ ಆಫ್ ಕ್ಲಿಪ್ಸ್ನು ಒಂದೇ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತಾ ಇದ್ದೀನಿ, ಈಸಿಯಾಗಿ ಸಿಗಲಿ ಅಂತ. ಈಗ ನಾನು ತೋರಿಸ್ತಿರೋ ಜ್ಯುವೆಲ್ಸ್ನೆಲ್ಲ ಮದುವೆಗೋಸ್ಕರ ಅಂತಲೇ ಪರ್ಚೇಸ್ ಮಾಡಿದ್ದು. ಮುಂಚೆ ತೋರಿಸಿದ್ದೆಲ್ಲ ಆಲ್ರೆಡಿ ಮನೇಲಿ ನನ್ನ ಹತ್ರ ಇತ್ತು, ಬಟ್ ಎಲ್ಲ ಮೆಸ್ಸಿ ಆಗಿರೋದ್ರಿಂದ ಆರ್ಗನೈಸ್ ಮಾಡ್ತಾ ನಿಮಗೂ ಕೂಡ ತೋರಿಸ್ದೆ. ನಾನು ಮುಂಚೆನೇ ಹೇಳ್ದಾಗೆ ಸರ, ಬಳೆ, ಓಲೆ ಎಲ್ಲನೂ ಕೂಡ ಡಿವೈಡ್ ಆಗಿ ಮಾಡಿಬಿಟ್ಟಿದ್ದೀನಿ. ವೆಸ್ಟರ್ನ್ ಸ್ಟೈಲ್ಗೆ ಬೇರೆ ಇಟ್ಕೊಂಡಿದ್ದೀನಿ, ಟ್ರೆಡಿಷ್ನಲ್ಗೆ ಬೇರೆ ಇಟ್ಕೊಂಡಿದ್ದೀನಿ, ಹಾಗೆ ಡೈಲಿ ಯೂಸ್ ಮಾಡೋ ಪರ್ಪಸ್ನೇ ಬೇರೆ, ರೇರಾಗಿ ಯೂಸ್ ಮಾಡೋ ಅಂಥದ್ದೇ ಬೇರೆ. ಈ ರೀತಿ ನಾವು ಅರೇಂಜ್ ಮಾಡಿ ಡಿವೈಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಹೊರಗಡೆ ಹೋದಾಗ ಈಸಿಯಾಗಿ ಸಿಗುತ್ತೆ ನಮ್ಮ ಕೈಗೆ. ನೋಡೋದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಅರೇಂಜ್ ಮಾಡಿಕೊಂಡೆ ಅಂತ. ಈ ವಿಡಿಯೋ ಒಂದು ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಒಂದು ಐಡಿಯಾ ಪ್ಲ್ಯಾನಿಂಗ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ ಆರ್ಗನೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾನು ಹಾಕೋಂಥ ಎಲ್ಲ ವೀಡಿಯೋಸ್ಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.